ಮುಂದಿನ 2-3 ದಿವಸಗಳಲ್ಲಿ ಮಳೆ ಕಡಿಮೆ ಆದ ಕೂಡಲೇ ಇಲ್ಲಿಗೆ ಇಂಟರ್ಲಾಕ್ ಹಾಕುವ ಮುಖಾಂತರ ಜೊತೆಗೆ ಅದಕ್ಕೆ ಗುಂಡಿಯನ್ನು ಮುಚ್ಚುವ ಮುಖಾಂತರ ಪರ್ಮನೆಂಟ್ ಸೊಲ್ಯೂಷನನ್ನು ಮಾಡಬೇಕು. ಇವಾಗ ಇವತ್ತು ನಾಳೆ ಹೆಚ್ಚಿನ ಮಳೆ ಇದೆ, ಮಳೆ ಸ್ವಲ್ಪ ಕಡಿಮೆ ಆದ ಕೂಡಲೇ ಆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿ PWD ರಸ್ತೆಗಳು ಎಲ್ಲಿವೆ ಅಲ್ಲಿಯೂ ಕೂಡ ಸರ್ಕಾರದಿಂದ ದುಡ್ಡು ಹಣ ಬಂದಿದೆ. ಜೊತೆಯಲ್ಲಿ PWD ರಸ್ತೆಗಳಿದೆ, ಅಲ್ಲಿಗೂ ಹೊಂಡಗಳು ಬಿದ್ದಿದೆ, ಅದನ್ನು ಕೂಡ ಮುಚ್ಚುವಂಥ ಕೆಲಸವನ್ನು ಮಾಡ್ತೇವೆ. ಈ ಥರ ಹೆಚ್ಚಿನ ಮಳೆ ಇದರಿಂದ ಈ ಥರ ರಸ್ತೆಗಳ ಸ್ವಲ್ಪ ತೊಂದರೆಗಳು ಆಗಿದೆ. ಸಾರ್ವಜನಿಕರು ಸಹಕರಿಸಬೇಕು. ಮಳೆ ಕಡಿಮೆ ಆದ ಕೂಡಲೇ ಎಲ್ಲೆಲ್ಲಿ ರಸ್ತೆಯಲ್ಲಿ ಹೊಂದಿರೋದನ್ನೆಲ್ಲ ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಮಳೆ ಮುಗಿದ ಕೂಡಲೇ ಇದು ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಗ್ರಾಮಾಂತರ ಮತ್ತು ನಗರದಲ್ಲಿ ಸುಮಾರು 20 ಕೋಟಿ ರೂಪಾಯಿಯಲ್ಲಿ ಎಲ್ಲ ರಸ್ತೆಗೆ ಕಾಂಕ್ರೀಟೀಕರಣ ಮತ್ತು ಅದರ ಕೆಲಸಗಳನ್ನು ಆರಂಭ ಮಾಡ್ತೇವೆ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇದಕ್ಕೆ ಬೇಕಾಗುವಂಥ ಏನು ಮೊಟ್ರೆಗಳು ಆಗಬೇಕು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ನಮಗೆ ಗಮನಕ್ಕೆ ಬಂದಿಲ್ಲ ಅಂತಲ್ಲ, ನಾವು ಹತ್ತಿರದಿಂದ ಇದನ್ನು ನೋಡ್ತಾ ಇದ್ದೀವಿ. ಆದರೆ ಮಳೆ ಹೆಚ್ಚಿರುವುದರಿಂದ ಅದಕ್ಕೆ ಈಗಲೇ ಕೂಡಲೇ ಸ್ಪಂದನೆ ಕೊಡಲಿಕ್ಕೆ ಆಗುವುದಿಲ್ಲ. ಮುಂದಿನ 2-3 ದಿವಸದಲ್ಲಿ ಈ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಸರ್, ದರ್ಬೆ ಮತ್ತು ಧನ್ವಂತರಿಗಳಲ್ಲಿ ಪ್ರತಿ ವರ್ಷ ಇದೇ ರೀತಿ ಸಮಸ್ಯೆ ಆಗ್ತದೆ. ಅದಕ್ಕೆ ಅಲ್ಲಿ ಸರಿಯಾಗಿ ರಸ್ತೆಗೆ ನೀರು ಹೋಗುವ ರಸ್ತೆಯಲ್ಲಿ ಬಂದು ನೀರು ನಿಲ್ತದೆ, ನೀರು ಹೋಗಲಿಕ್ಕೆ ಸರಿ ಚರಂಡಿ ಇಲ್ಲ. ಅದಕ್ಕೆ ಈಗ ಇಂಟರ್ಲಾಕ್ ಹಾಕುವ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿವಸದಲ್ಲಿ ಇದನ್ನು ಕೂಡ ಕಾಂಕ್ರೀಟೀಕರಣ ಮಾಡುವಂಥ ಕೆಲಸವನ್ನು ಮಾಡ್ತೇವೆ.